ಬದಲಾವ್ ಋಷಿ ಮಗುನ ಟ್ಯೂಷನ್ ಬಿಟ್ಬಿಟ್ಟು ನಾನು ಹಾಗೆ ಆಫೀಸ್ಗೆ ಹೋಗ್ತೀನಿ. ಸರಿ. ಬುಕ್ ಕೊಡು ಮಗು. ಚೆನ್ನಾಗಿ ಓದ್ಬೇಕು. ಮನೆ ಕಡೆ ಹುಷಾರ್ ಕಣೆ. ಮಮ್ಮಿಗೆ ಬಾಯ್ ಹೇಳು. ಬಾಯ್ ಮಮ್ಮಿ. ಬಾಯ್. ಬಲ್ಲ ಹುಷಾರು. ಟಾಟಾ. ಸರ್ ಆಡಿಟಿಂಗ್ ಕೆಲಸ ಮುಗಿತು, ಫೈಲ್ ತಗೊಳ್ಳಿ. ಆಡಿಟಿಂಗ್ ಬಗ್ಗೆ ಇರ್ಲಿ, ಇನ್ಕಮ್ ಟ್ಯಾಕ್ಸ್ ವಿಷಯ ಏನಾಯ್ತು? ಅದು ಅದು ಯಾಕಯ್ಯ ಅದು ಇದು ಅಂತ ಪೇಚಾಡ್ತಾ ಇದ್ಯಾ? ಸರ್ ಫೈಲ್ ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಫೈಲ್ ನ ಸ್ಟಡಿ ಮಾಡಿ ಹಾಗೆ ಇನ್ಕಮ್ ಟ್ಯಾಕ್ಸ್ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಸರ್. ಏನಿದು ಕೆಲಸದ ಬಗ್ಗೆ ಎಚ್ಚರ ಇರಬೇಕು. ಮಾಡ್ತೀನಿ ನೋಡ್ತೀನಿ ಮರ್ತು ಬಿಟ್ಟೆ ಇದೆಲ್ಲ ಕಾರಣ ಅಲ್ಲ, ಉತ್ತರನೂ ಅಲ್ಲ. ನೋಡು, ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡಬೇಕು. ಇವತ್ ಮಾಡೋ ಕೆಲಸನ ಈಗ ಮಾಡೋ ಕೆಲಸನ ಈ ಕ್ಷಣದಲ್ಲೇ ಮಾಡಬೇಕು. ನೋಡಾಕಾಶ್, ಮನೆ, ಸಂಸಾರ, ಸಂಸಾರದಲ್ಲಿರೋ ತಾಪತ್ರಯ, ನೋವು, ನಲಿವು ಇವನ್ನೆಲ್ಲ ಆಫೀಸಿಗೆ ತರಬಾರದು ಕಣಯ್ಯ. ಹಿಂದೆ ನಡೆದಿರೋ ಕಹಿ ಘಟನೆಗಳನ್ನ ನೆನೆಸ್ಕೊಂಡು ಮುಂದೆ ಬರುವಂತಹ ಸಿಹಿ ದಿನಗಳನ್ನ ಎದುರು ನೋಡ್ಬೇಕು. ಅದನ್ನ ಕಳ್ಕೋಬೇಡ. ನೀನು ಬಹಳ ಬುದ್ಧಿವಂತ, ಚೆನ್ನಾಗಿ ಕೆಲಸ ಮಾಡ್ತೀಯ. ನಿಂದು ಶುದ್ಧವಾದ ಕೈ ಅಂತ ನನ್ನ ಇಡೀ ಫ್ಯಾಕ್ಟ್ರಿನೇ ನಿನ್ನ ಜವಾಬ್ದಾರಿ ಕೊಟ್ಟಿದ್ದೀನಿ. ಆದ್ರೆ ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಸಾರಿ ಸರ್, ಇನ್ನೊಂದ್ಸಲ ನಾನು ಹೀಗೆ ಆಗದೆ ಇರೋ ತರ ನೋಡ್ಕೋತೀನಿ. ಸಾರಿ ಅಂತ ಹೇಳೋದು ಬಹಳ ಸುಲಭ ಕಣಯ್ಯ. ನೋಡು, ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ 2 ನೋಟಿಸ್ ಬಂದಿದೆ. ನಾವು ಲೆಕ್ಕಾಚಾರದ ವಿಷಯದಲ್ಲಿ ಬಹಳ ಪರ್ಫೆಕ್ಟ್ ಆಗಿರ್ಬೇಕು. ನಾವು ಸರಿಯಾದ ಟೈಮ್ಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡದೇ ಇದ್ರೆ ನೋಟಿಸ್ ಕಳಿಸ್ತಾರೆ. ನೋಡಾಕಾಶ್, ಸಮಸ್ಯೆ ನೀನು ಒಬ್ಬನಿಗೆ ಅಲ್ಲ, ನನಗೂ ಇದೆ. ನನಗೂ ಸಹ ಫ್ಯಾಕ್ಟ್ರಿ ಒಳಗಿನ ಹೊರಗಿನ ಜವಾಬ್ದಾರಿಗಳು, ವ್ಯಾಪಾರ, ಲೆಕ್ಕಾಚಾರ ಇವೆಲ್ಲವನ್ನ ನಾನು ಒಬ್ಬನೇ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ವಾ? ಅಷ್ಟೇ ಜವಾಬ್ದಾರಿ ನಿನಗೂ ಇರ್ಬೇಕು ಕಣಯ್ಯ. ಹೋಗು, ಮೊದಲು ಈ ಕೆಲಸನ ಮುಗಿಸ್ಕೊಂಡ್ ಬಾ. ಸರಿ ಸರ್. ಯಾಕೆ ಬಂದೆ ಸಂತೋಷ್ ಇಲ್ಲಿಗೆ? ನಾನು ಯಾವುದೇ ಕ್ವಶನ್ಗೂ ಆನ್ಸರ್ ಮಾಡೋನಲ್ಲ. ಆನ್ಸರ್ ಅವ್ರ ಕ್ವಶನ್ ಅಲ್ಲೇ ಇರುತ್ತೆ. ಸಂತೋಷ್, ನನಗೆ ಮದ್ವೆ ಆಗಿದೆ ಈಗ. ಹಾ, ತಾಳಿ ನೋಡಿದ್ರೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಯಾಕಿನ್ನು ಇಲ್ಲೇ ಇದೆಯಾ? ಕೂಲ್ ಡೌನ್, ಕೋಪ ಮಾಡ್ಕೋಬೇಡ. ನನಗೆ ಯಾವ ಹಣ್ಣಿನ ತಿನ್ಬೇಕು ಅಂತ ಆಸೆ ಆದ್ರೂ ಫಸ್ಟ್ ಒಂದು ಕಲ್ಲೆಸಿತೀನಿ. ಬೀಳಿಲ್ಲ ಅಂದ್ರೆ ಮರ ಹತ್ತುತ್ತೀನಿ. ಅದು ಬೀಳಿಲ್ಲ ಅಂತ ಇಟ್ಕೋ, ಮರನೇ ಕತ್ತರಿಸ್ತೀನಿ. ನೀನ್ ಈ ತರ ಅಂತ ನನ್ಗೆ ಅವತ್ತೇ ಗೊತ್ತಿತ್ತು. ಆಗ ನಿನ್ನ ಪ್ರೀತಿ ತಪ್ಪು ಮಾಡಿದ್ದೆ. ಅದು ನೀನು ಸರಿ ಮಾಡ್ಕೋ. ನನ್ನ ಗಂಡ ಇದ್ದಾರೆ, ಮಗು ಇದೆ. ಹಿಂದೆ ನಡೆದಿದ್ದೆಲ್ಲ ಒಂದ್ ಕನ್ಸು ಅಂತ ತಿಳ್ಕೊಂಡು ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡು. ಕಣ್ಣೆದುರಿಗಿರೋದನ್ನ ಕನ್ಸು ಅಂತ ಹೇಳೋಕೆ ಮನ್ಸು ಒಪ್ಪಲ್ಲ. ಇಷ್ಟಕ್ಕೂ ನನ್ನ ಕನ್ಸಲ್ಲಿ ಬೇಜಾನ್ ಜನ ಹುಡುಗಿಯರು ಬರ್ತಾರೆ. ಆದ್ರೆ ನನ್ನ ಕನ್ಸಿನ ರಾಣಿ ಮಾತ್ರ ನೀನೆ. ನೀನ್ ಯಾವ ತರ ಹೇಳ್ಬೇಕು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ನೀನ್ ಏನು ಹೇಳ್ಬೇಡ, ಬೆಡ್ರೂಮ್ ಬಾ, ಎಲ್ಲ ನಾನೇ ಹೇಳ್ತೀನಿ. ಈ ತರ ಮಾತಾಡಕ್ ನೀನ್ ನಾಚಿಕೆ ಆಗಲ್ವಾ? ಇಂಥ ವಿಷಯದಲ್ಲಿ ನಾಚಿಕೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಊರ್ವಶಿ. ನಿನ್ನ ಗಂಡನಿಂದ ನೀನು ಯಾವ ತರ ಸುಖ ಪಡ್ತಿದೀಯಾ? ಅವನು ಯಾವತ್ತೋ ಕೂಡ ಸುಖಕ್ಕೆ ಚಕೋರ ಪಕ್ಷಿ ತರ ಕಾಯ್ತಾ ಇರ್ತೀಯ. ಬಟ್ ನಾನ್ ಕೊಡೋ ಸುಖನ ಯಾಕೆ ಅನ್ಭವಿಸಬಾರ್ದು? ಏನ್ ಹೇಳ್ತಾ ಇದೀಯ ನೀನು?
ಏಯ್ ನಿನ್ ಚರಿತ್ರೆನೇ ಗೊತ್ತು ನನಗೆ. ಕಾಯಿಸೋದು ಕಾಯೋದು ಎರಡೂ ನನಗಾಗ್ ಬರಲ್ಲ. ನಿನ್ ಗಂಡ ಬಂದ ಅಂತ ಕಾಣಿಸುತ್ತೆ. ಚೆನ್ನಾಗಿ ಯೋಚಿಸು. ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ. ಏಯ್! ತೊಳ್ಕೊ ಇಲ್ಲಿಂದ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ಯಾ? ಮೈಗೆ ಹುಷಾರಿಲ್ವಾ? ಛೇ, ಆತರ ಎಲ್ಲ ಏನೂ ಇಲ್ಲ. ಪಾತ್ರೆ ತೊಳಿತಾ ಇದ್ದೆ. ನೀವು ಕೂಗಿದ್ ಬೇರೆ ಕೇಳಿಸ್ಲಿಲ್ಲ. ನೇತ್ರನ್ ಟ್ಯೂಷನ್ ಕರ್ಕೊಂಬಂದ್ರ? ನಿನ್ನೆ ಕರ್ಕೊಂಬ ಅಂತ ಹೇಳಿದೆ, ನನಗೆ ಕೇಳ್ತಾ ಇದ್ಯಾ? ಸರಿ, ಹೋಗುವಾಗ 2 ಫೈಲ್ ಕೊಡು ಅಂತ ಹೇಳಿದ್ದೆ. ಒಂದೇ ಫೈಲ್ ಕೊಟ್ಟಿದ್ಯಾ? ಆ ಇನ್ಕಮ್ ಟ್ಯಾಕ್ಸ್ ಫೈಲ್ ಎಲ್ಲಿ ಇಟ್ಟಿದ್ಯಾ? ತಗೊಂಬ, ಬೇಗ ತಗೊಂಡ್ ಬಾ. ತಗೊಳ್ಳಿ. ಹಾ, ಇದೆ. ಸರಿ, ನಾನಿನ್ ಬರ್ಲಾ? ನೇತ್ರ ಟ್ಯೂಷನ್ ಕರ್ಕೊಂಬಂದು ಸ್ಕೂಲಿಗೆ ಬಿಟ್ಬಿಡು. ಬರ್ತೀನಿ. ಬಾಗ್ಲಕ್ಕ ಹುಷಾರು. ಬರ್ಲಾ? ಬಾಯ್. ಸಂತೋಷ್, ಮನೆಯಿಂದ ತೊಲಗಿದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಫೋನ್ನಲ್ಲಿ ಅಂತ ಥಿಂಕ್ ಮಾಡ್ತಿದ್ಯಾ ಜಿಯ? ನೋಡು ಸಂತೋಷ್, ನಾನು ನನ್ನ ಗಂಡ ಮಗು ಜೊತೆಲಿ ನೆಮ್ಮದಿಯಾಗಿದ್ದೀನಿ. ಯಾರೋ ಹೆತ್ತಿರೋ ಮಗುನ ನನ್ ಮಗುನ್ ತಿಳ್ಕೊತ್ಯಾ? ಬೇಕಾದ್ರೆ ಹೇಳು, ನಿನ್ಗೊಂದ್ ಮಗು ಕೊಡ್ತೀನಿ. ನಿನ್ ಗಂಡನೇ ಅಪ್ಪ ಅನ್ಸ್ಕೊಳ್ಳಿ, ನನ್ಗೇನ್ ಅಭ್ಯಂತರ ಇಲ್ಲ. ನಮ್ ಸಂಸಾರದಲ್ಲಿ ಬಿರುಗಾಳಿ ತರ ಬರ್ಬೇಡ ಪ್ಲೀಸ್. ನಾನ್ ಬಯಸಿ ಸಿಗ್ಲಿಲ್ಲ ಅಂದ್ರೆ ನಾನ್ ಬಿರುಗಾಳಿ ಅಲ್ಲ, ಚಂಡಮಾರುತ ಹಾಕ್ತೀನಿ. ಆಗ ನಿನ್ನ ಸಂಸಾರದ ನೌಕೆ ಚಂಡಮಾರುತಕ್ಕೆ ಸಿಕ್ಕಿ ಮುಳುಗೋಗುತ್ತೆ. ನಿನ್ನ ಕೈ ಮುಗಿದ್ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಬಿಡು. ನಾನ್ ಕೇಳಿದ್ದನ್ನ ಕೊಡ್ತಾ ಇರು, ಆಗ ನಿನ್ನ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಏಯ್, ನೀನ್ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ ಶೀಲಾ ಅನ್ನೋದು ಅಂಗಡಿ ಸಿಕ್ಕೋ ಬಿಸ್ಕೆಟ್ ಅಲ್ಲ. ನಾನು ನಿನಗೆ ಬಿಸ್ಕೆಟ್ ಹಾಕ್ತಾನೇ ಇದ್ದೀನಿ, ಆದ್ರೆ ನೀನ್ ಅದನ್ನ ಮುಟ್ತಾನೆ ಇಲ್ಲ. ಹೋಗ್ಲಿ, ನಿನ್ ಗಂಡ ಇಲ್ಲ ಅಂತ ಕಾಣಿಸುತ್ತೆ. ನನ್ನ ಹತ್ರ ಕಾರಿದೆ, ಬಂದ್ಬಿಡು. ಹಾಗೆ ಇಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ. ನಾನ್ ಬರಲ್ಲ. ನೀನ್ ಬರಲ್ವಾ? ಹೋಗ್ಲಿ, ನಾನೇ ಬರ್ತೀನಿ. ಬಂದ್ರೆ ಸಾಯಿಸ್ಬಿಡ್ತೀನಿ. ಒನ್ಸ್ ಅಪಾನ್ ಎ ಟೈಮ್ ನನಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಾ ಇದ್ದೆ, ಈಗ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಿದ್ಯಾ? ಇದನ್ನೇ ಬ್ಯಾಡ್ ಟೈಮ್ ಅನ್ನೋದು. ನಂದಲ್ಲ, ನಿಂದು. ಇಷ್ಟಕ್ಕೆ ಬಿಡ್ತೀನಿ ಅನ್ಕೋಬೇಡ. ಸದ್ಯಕ್ಕೆ ಫೋನ್ ಇಡ್ತೀನಿ. ಬಾಯ್.